ತಾಯಿ ಮುಂದೆ ಕಲ್ತು ತಾಯಿ ಅಯ್ಯೋ ನನ್ನ ತಾಯಿ ಅಯ್ಯೋ ನನ್ನ ಎಟ್ಟ ರೊಕ್ಕ ತರಿಸ್ಕೊಡ್ತಾನೆ ಎಟ್ಟ ಅಯ್ಯೋ ಅಯ್ಯೋ ಯಪ್ಪ ಅಯ್ಯೋ ಸತ್ತು ಯವ್ವ ಮಾಡುದು ಯಪ್ಪ ಅಯ್ಯೋ ಸತ್ತು ಪಕ್ಕ ಯಪ್ಪ ಅಯ್ಯೋ ಯಪ್ಪ ಎಲ್ಲ ಯಾರು ಕಾಪಾಡುವೇನ ನಿಮ್ ಕಾಲ ಬದನ್ ಬಿಡಿಸು ಯಪ್ಪ ನಾ ಬೆಳಿಗ್ಗೆ ಸರಿ ಮಾಡಿದ್ರು ಮಾಡಿಬಿಡಿ ಅಯ್ಯೋ ಯಪ್ಪ ಸತ್ತು. ಬಂಧುಗಳೇ ನಮಸ್ಕಾರ, ನಾನು ವೀರನಗೌಡ. ಈ ವಿಡಿಯೋವನ್ನೊಮ್ಮೆ ನೋಡ್ಕೊಂಡು ಬಂದ್ರಲ್ವ, ಇದು ಪೂರ್ತಿ ವಿಡಿಯೋ ನಾನು ಇನ್ನೂ ಹಾಕಿಲ್ಲ. ಯಾಕೆ ಅಂತಂದ್ರೆ ಕೆಲವೊಂದು ಕ್ರೂರತೆ ಇರ್ತಕ್ಕಂಥದ್ದನ್ನು ನಾವು ಹಾಕಬಾರ್ದು ಅಂತೇಳಿ ಈ ವಿಡಿಯೋವನ್ನ ಪೂರ್ತಿ ಹಾಕಿಲ್ಲ. ಈ ವಿಡಿಯೋದಲ್ಲಿರ್ತಕ್ಕಂತಹ ಮಹಿಳೆಯೇ ಸುಜಾತ ಹಂಡಿ ಎನ್ನುವಂಥದ್ದು ಹುಬ್ಬಳ್ಳಿಯಲ್ಲಿ ಮಹಿಳೆಯನ್ನ ವಿವಸ್ತ್ರಗೊಳಿಸಿ ಹಲ್ಲೆ ಆರೋಪಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಮಹಿಳೆ ಯಾರು ಅಂತಂದ್ರೆ ಈ ಸುಜಾತ ಹಂಡಿ ಎನ್ನುವಂಥದ್ದು. ಈ ವಿಡಿಯೋದಲ್ಲಿ ನೋಡಿ, ಆ ವ್ಯಕ್ತಿ ಅಯ್ಯೋ ಅಪ್ಪ ಬಿಟ್ಬಿಡಿ, ನಾನು ದುಡ್ಡನ್ನು ತಂದು ಕೊಡ್ತೀನಿ, ಬೆಳಗ್ಗೆ 11-12 ಗಂಟೆಗೆ ನಾನು ತಂದು ಕೊಟ್ಬಿಡ್ತೀನಿ, ನನ್ನನ್ನು ಬಿಟ್ಬಿಡಿ, ಯಾರಾದರೂ ಕಾಪಾಡಿ ಅಂತೇಳಿ ಗೋಗರಿತಾ ಇದ್ರೂ ಕೂಡ ಹೊಡಿತಾ ಇರ್ತಾಳೆ. ಒಂದು ಹೆಣ್ಣು ಅಷ್ಟು ಕ್ರೂರತೆಯಿಂದ ಹೊಡಿತಾ ಇರ್ತಾಳೆ. ಅದರಲ್ಲಿ ಏನು ಶಸ್ತ್ರಾಸ್ತ್ರಗಳು ಕೂಡ ಇರ್ತಕ್ಕಂಥದ್ದು. ಅಲ್ಲಿ 3 ವ್ಯಕ್ತಿಗಳು ಏನು ಅಲ್ಲಿ ಆ ಕಡೆ ಈ ಕಡೆ ಇರ್ತಾರೆ, ಅವರು ಯಾರೂ ಕೂಡ ಬಿಡಿಸ್ಲಿಕ್ಕೆ ಹೋಗಲ್ಲ. ಇಂತಹ ಕ್ರೂರತೆಯ ಮಹಿಳೆಗೆ ಏನು BJP ವಿಪಕ್ಷ ನಾಯಕ ವಿಫಲ ಆದ್ರ, ಅಂದ್ರೆ ಬೆಂಬಲ ಕೊಟ್ಟು ವಿಫಲ ಆದ್ರ, ಮಾಧ್ಯಮಗಳು ಕೂಡ ಇಲ್ಲಿ ವಿಫಲ ಆದ್ರ ಎನ್ನುವಂಥದ್ದು ಕಂಡು ಬರ್ತಾ ಇದೆ. ಯಾಕೆ ಅಂತಂದ್ರೆ ಒಂದು ತನಿಖೆ ಮಾಡಿ ಅಂತೇಳಿ ಸತ್ಯಾಸತ್ಯತೆ ಹೊರಗೆ ಬರೋ ತನಕ ಸುಮ್ಮನೆ ಇರಬೇಕಾಗುತ್ತೆ. ಅಥವಾ ಈ ಥರ ಮಾಡಿದರೆ ತಪ್ಪು, ಅವ್ರು ಯಾರೇ ಆದರೂ ಆಗಲಿ ಕ್ರಮವನ್ನು ಕೈ ತೆಗೆದುಕೊಳ್ಳಿ ಅಂತ ಹೇಳಿ, ಆದರೆ ನೇರವಾಗಿ ಇವರದ್ದೇ ತಪ್ಪು ಅಂತೇಳಿ ಬಿಂಬಿಸ್ತಕ್ಕಂತಹ ಕೆಲಸವನ್ನು BJP ಅವರು ಮಾಡಿಬಿಟ್ರು ಎನ್ನುವಂಥದ್ದು ಇಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇದೆ. ಮತ್ತು ಮಾಧ್ಯಮಗಳು ಕೂಡ ಅಷ್ಟೇ ಒನ್ ಸೈಡ್ ಆಗಿ ಇವರು ನಿರ್ಣಯವನ್ನು ತೆಗೆದುಕೊಂಡ್ರು ಎನ್ನುವಂಥದ್ದು ಕಾಣ್ತಾ ಇದೆ. ಯಾಕೆಂದರೆ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ತನ್ನ ಬಟ್ಟೆಯನ್ನೇ ತಾನೇ ಬಿಚ್ಚಿ ಪೊಲೀಸರ ಮೇಲೆ ಆರೋಪ ಮಾಡಲಾಗಿದೆ. ಈಕೆ ವಿರುದ್ಧ 9 ಪ್ರಕರಣಗಳು ದಾಖಲಾಗಿರುವಂಥದ್ದು. ಈಕೆ ಹನಿ ಟ್ರಾಪ್ ಮಾಡಿದಂತಹ ಮತ್ತು ಹನಿ ಟ್ರಾಪ್ ಮಾಡಿ ಕೆಡ್ಡಾಕ್ಕೆ ಬಲೆ ಬೀಳಿಸುವಂತಹ ಮತ್ತು ಹಣ ವಸೂಲಿ ಮಾಡಿಸುವಂತಹ ನೀಚ ಕೃತ್ಯಕ್ಕೆ ಸಂಬಂಧಪಟ್ಟಂತೆ ಕೇಸ್ ದಾಖಲಾಗಿದ್ದವು ಈಕೆಯ ಮೇಲೆ ಎನ್ನಲಾಗಿತ್ತು. ಮತ್ತು ಇನ್ನು ಹುಬ್ಬಳ್ಳಿಯ ಪೊಲೀಸ್ ವಾಹನದಲ್ಲಿ ಅರಬೆತ್ತಲೆಯಲ್ಲಿರುವ ಮಹಿಳೆಯನ್ನು ಎಳೆದು ಬಲವಂತವಾಗಿ ತಳ್ಳಾಡಿರುವ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಆಕ್ರೋಶಕ್ಕೆ ಕಾರಣವಾಗಿತ್ತು ಎನ್ನುವಂಥದ್ದು. ಇದರ ಪರ ವಿರೋಧ ಚರ್ಚೆ ಪ್ರಾರಂಭವಾಗಿತ್ತು ಆಲ್ರೆಡಿ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಈ ಘಟನೆಗೆ ವಿಡಿಯೋ ಸಂಬಂಧಿಸಿದಂತೆ BJP ಕಾರ್ಯಕರ್ತೆ ಸುಜಾತ ಹಂಡಿ ಅವರ ಸಹೋದರ ಏನಿದ್ದಾನೆ ಆತನೇ ವಿಡಿಯೋ ಮಾಡಿ ದೌರ್ಜನ್ಯ ಎಸಗಿದ್ದಾರೆ ಎಂದು ಈ ವಿಡಿಯೋವನ್ನು ವೈರಲ್ ಮಾಡಲಾಗಿತ್ತು ಎನ್ನುವಂಥದ್ದು ಚರ್ಚೆಗೆ ಕಂಡು ಬಂದಿರತಕ್ಕಂಥದ್ದು. ಅದನ್ನು ಎಲ್ಲರೂ ಕೂಡ ನೋಡಿರುವಂಥದ್ದು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನಾಯಿತು, ಯಾಕೆ ಅರೆಸ್ಟ್ ಮಾಡಿದ್ರು ಅನ್ನುವಂಥದ್ದನ್ನು ನೋಡ್ತಾ ಹೋದರೆ, ಮತದಾರರ ಪರಿಷ್ಕರಣೆಗೆ ಬಂದಿರತಕ್ಕಂತಹ BJPಯ ಕಾರ್ಯಕರ್ತೆ ಸುಜಾತ ಹಂಡಿ ಎನ್ನುವಂಥದ್ದು, ಅಂದರೆ ಅಲ್ಲಿ ಒಂದು BLO ಬಂದಿರ್ತಾರೆ ಮತದಾರರ ಪರಿಷ್ಕರಣೆಗೆ ಅಂತೇಳಿ. ಅಲ್ಲಿ BLO ಬರಲಿ, ಮತದಾರರ ಪರಿಷ್ಕರಣೆ ಮಾಡಲಿ, ಆದರೆ ಈ BLO ಜೊತೆಗೆ BJPಯ ಕಾರ್ಯಕರ್ತೆ ಯಾಕೆ ಬಂದು ಅವರನ್ನ ಒಂದು ಡಿಲೀಟ್ ಮಾಡಿ ಇವರನ್ನ ಡಿಲೀಟ್ ಮಾಡಿ ಅಂತೇಳಿ ಹೇಳ್ತಾ ಇದ್ದಾರೆ ಅನ್ನುವಂಥದ್ದನ್ನು ಈ ಕಾಂಗ್ರೆಸ್ ಕಾರ್ಯಕರ್ತೆ ಏನಿದ್ದಾರೆ ಅವರು ಆರೋಪ ಮಾಡಿರ್ತಕ್ಕಂಥದ್ದು. ಅದು ಎಷ್ಟು ಸತ್ಯವೋ ಎಷ್ಟು ಸುಳ್ಳೋ ನಮಗಂತೂ ಗೊತ್ತಿಲ್ಲ. ಹಾಗಾಗಿ ಈ ರೀತಿಯಾದಂತಹ ಒಂದು ಅಲ್ಲಿ ಪ್ರಕರಣ ನಡೆದಿತ್ತು ಎನ್ನಲಾಗ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಈ ಸುಜಾತ ಹಂಡಿ ಅವರು ಏನಿದ್ರು ಈ ಹಿಂದೆ ಕಾಂಗ್ರೆಸ್ ಕಾರ್ಯಕರ್ತೆ ಕೂಡ ಆಗಿದ್ದಳು. ಹಳೆಯ ವೈಷಮ್ಯ ಕೂಡ ಈ ಜಗಳಕ್ಕೆ ಕಾರಣ ಅನ್ನುವ ಮಾತುಗಳು ಸಹ ಕೇಳಿ ಬಂದಿರತಕ್ಕಂಥದ್ದು. ಜನವರಿ 1ರಂದು ಏನು ನಡೀತು ಅಂತಂದ್ರೆ ಚಾಲುಕ್ಯ ನಗರದಲ್ಲಿ ಮತದಾರರ ಸಮೀಕ್ಷೆ ವೇಳೆ ಗಲಾಟೆ ನಡೆದಿತ್ತು. ಈ ಘಟನೆಗೆ ಸಂಬಂಧಪಟ್ಟಂತೆ ಸುಜಾತ ವಿರುದ್ಧ ದೂರು ನೀಡಿದ್ರು. ಈ ಹಿನ್ನೆಲೆಯಲ್ಲಿ ಜನವರಿ 5ರಂದು ಬಂಧಿಸಲಿಕ್ಕೆ ಪೊಲೀಸ್ ಸಿಬ್ಬಂದಿ ಹೋಗಿದ್ರು. ಅಲ್ಲಿ ಮಹಿಳಾ ಸಿಬ್ಬಂದಿಯೇ ಜಾಸ್ತಿ ಜನ ಹೋಗಿದ್ರು ಅರೆಸ್ಟ್ ಮಾಡಲಿಕ್ಕೆ ಎನ್ನುವಂಥದ್ದು. ಬಂಧಿಸುವ ವೇಳೆ ಆಕೆಯ ಮೇಲೆ ಬಟ್ಟೆಗಳಿದ್ದವು. ವಾಹನ ಹತ್ತಿಸಿದಾಗ ಬಟ್ಟೆ ಬಿಚ್ಚಿಕೊಂಡಿದ್ದಾಳೆ. ಅದರ ವಿಡಿಯೋ ಕೂಡ ಹರಿದಾಡ್ತಾ ಇರತಕ್ಕಂಥದ್ದು. ಸ್ವಲ್ಪ ಆ ವಿಡಿಯೋವನ್ನು ನೋಡಿದರೆ ಅದರಲ್ಲಿ ಗೊತ್ತಾಗುತ್ತೆ. ಹಾಗಾಗಿ ನಮಗೆ ಸ್ಪಷ್ಟವಾಗಿ ಏನು ಗೊತ್ತಾಗ್ತಾ ಇದೆ ಅಂದರೆ ಆ ಮಹಿಳೆಯೇ ಒಂದು ಬಟ್ಟೆಯನ್ನು ಬಿಸ್ತಾ ಇದ್ದಾಳೆ ಎನ್ನುವಂತಹದ್ದು ಗೊತ್ತಾಗ್ತಾ ಇದೆ. ಈಗ ಪೂರಾ ತನಿಖೆಯಲ್ಲಿ ಏನು ಗೊತ್ತಾಗಿದೆ ಅಂತಂದ್ರೆ ಆ ಮಹಿಳೆಯೇ ಬಟ್ಟೆಯನ್ನು ಬಿಚ್ಚಿಕೊಂಡಿದ್ದಾಳೆ ಎನ್ನುವಂಥದ್ದು ಮತ್ತು ಪೊಲೀಸ್ ಸಿಬ್ಬಂದಿ ಮೇಲೆ ಕಚ್ಚಿದ್ದಾರೆ ಎನ್ನುವಂಥದ್ದು ಕೂಡ ಕೇಳಿ ಬರ್ತಾ ಇದೆ. ಒಟ್ಟು 9 ಕೇಸ್ ಇರುವಂಥದ್ದು. ಈ ವರ್ಷವೇ 4 ಪ್ರಕರಣ ದಾಖಲಾಗಿರುವಂಥದ್ದು. ಏನು ಆ ವ್ಯಕ್ತಿಯ ಮೇಲೆ ಹಲ್ಲೆಯನ್ನು ಮಾಡ್ತಾರೆ ಆತನ ಹತ್ರ 1,80,000 ಹಣವನ್ನು ಕೂಡ ಪೀಕಿದ್ದಾರೆ ಎನ್ನುವಂಥದ್ದು ಕೇಳಿ ಬರ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಇವರು ಪ್ರಕರಣ ಕೂಡ ದಾಖಲಾಗಿತ್ತು, ಅದರಲ್ಲಿ ಅರೆಸ್ಟ್ ಕೂಡ ಆಗಿತ್ತು ಮತ್ತು ಬೇಲ್ ಕೂಡ ಆಗಿತ್ತು ಎನ್ನುವಂಥದ್ದು ಕೇಳಿ ಬರ್ತಾ ಇದೆ.
ನಾವು ಕೂಡ ಪೊಲೀಸರನ್ನ ತರಾಟೆಗೆ ತೆಗೆದುಕೊಂಡಿದ್ದುಂಟು, ಎರ್ರಾಬಿರ್ರಿ ನಾವು ಅವ್ರನ್ನ ತರಾಟೆಗೆ ತೆಗೆದುಕೊಂಡಿದ್ದುಂಟು. ಹಾಗಂತ ಹೇಳಿ ಎಲ್ಲದರಲ್ಲಿಯೂ ಕೂಡ ಪೊಲೀಸರನ್ನ ದೂಷಿಸ್ತಾ ಹೋಗಬಾರ್ದು. ಸತ್ಯವನ್ನ ಸತ್ಯ ಅಂತಲೇ ಹೇಳಬೇಕು, ಸುಳ್ಳನ್ನು ಸುಳ್ಳು ಅಂತಲೇ ಹೇಳಬೇಕು. ಅವರನ್ನು ದಕ್ಷ ಕೆಲಸ ಮಾಡಿದಾಗ್ಯೂ ಕೂಡ ಅವರನ್ನು ದೂಷಿಸುವುದು ಅಥವಾ ಅವರ ಮೇಲೆ ಆರೋಪ ಹೊರಿಸುವಂಥದ್ದು ಮಾಡಿದರೆ ಅವರನ್ನು ನಾವು ಏನೇ ದಕ್ಷತೆಯಿಂದ ಕೆಲಸ ಮಾಡಿದರೂ ನಮ್ಮ ಮೇಲೆ ಆರೋಪ ಬರ್ತಕ್ಕಂಥದ್ದು ಸುಳ್ಳಲ್ಲ ಅಂತೇಳಿ ಅವರು ಮನಸ್ಸಿಗೆ ನೋವಾಗಬಹುದು, ಅಥವಾ ಅವರು ಆ ದಕ್ಷತೆಯನ್ನು ಬಿಟ್ಟು ಕೆಲಸ ಮಾಡಲಿಕ್ಕೆ ಪ್ರಾರಂಭ ಮಾಡ್ಬೋದು. ಇಂತಹ ಘಟನೆಗಳು ಕೂಡ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ನಾವು ಎಲ್ಲದರಲ್ಲಿಯೂ ಕೂಡ ತಪ್ಪನ್ನು ಹುಡುಕ್ಲಿಕ್ಕೆ ಹೋಗಬಾರ್ದು. ಕೆಲವೊಂದು ಬಾರಿ ಸತ್ಯವನ್ನು ಸತ್ಯ ಅಂತಲೇ ಹೇಳಬೇಕು, ಸುಳ್ಳನ್ನು ಸುಳ್ಳು ಅಂತಲೇ ಹೇಳಬೇಕಾಗುತ್ತೆ. ಹಾಗಾಗಿ ಈ ಪ್ರಕರಣದಲ್ಲಿ ಏನಿದೆ ಆ ಮಹಿಳೆಯದ್ದೇ ತಪ್ಪು ಎನ್ನುವಂಥದ್ದು ಕಂಡು ಬರ್ತಾ ಇದೆ. ಬಂಧುಗಳೇ, ತಮಗೇನನ್ನಿಸ್ತು ಕಾಮೆಂಟ್ ಮಾಡಿ. ಧನ್ಯವಾದಗಳು.